ಐತೆ. ರೋಡ್ ಚೆನ್ನಾಗಿ, ಹೈವೇ ಚೆನ್ನಾಗಿದೆ. ಅಂದರೆ ನಿಧಾನಕ್ಕೆ ಹೋಗ್ಬೇಕಷ್ಟೇ. ಹಾಂ, 2 ಕಿಲೋಮೀಟ್ರು. ಇಲ್ಲಿ ಧರ್ಮಸ್ಥಳ 70 ನೋಡ್ರಿ. ಕ್ರಾಸಿಂಗ್ ಅಲ್ವಾ? ಕ್ರಾಸಿಂಗಲ್ಲಿ ನಿಧಾನಕ್ಕೆ ಹೋಗ್ಬೇಕು. ಇದೇ 70 ಕಿಲೋಮೀಟರ್. ಹೇಗಿದೆ ಮಲೆನಾಡು? ಇಲ್ಲಿಂದನೇ ಮಲೆನಾಡು ಸ್ಟಾರ್ಟ್ ಆಗೋದು. ನಾವು ಇಲ್ಲೊಂದೆರಡು ಫೋಟೋಗಳನ್ನ ತಗೊಳ್ಳೋಣ ಅಂತ ಹೇಳಿ ಬಂದ್ವು. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ವ್ಯೂಸ್ ಇನ್ನೂ ಸಕಲೇಶ್ಪುರ ಹೋಗಿಲ್ಲ. ನೋಡೋದಕ್ಕೆ ಎಷ್ಟು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ. ಕೆಳಗಡೆ ನೀರು ಹರಿತಾ ಇದೆ, ಜುಳು ಜುಳು ಸೌಂಡ್ ಬರ್ತಾ ಇದೆ. ಹೇಗೋ ಬರ್ತಿದ್ದ ಹಾಗೇನೆ ಒಂದು ರೂಮ್ ಕೂಡ ಸಿಗ್ತಾ ಹಾಗೇನೆ ರೂಮ್ ಕೂಡ ಸಿಗ್ತಾ ಇರಲಿಲ್ಲ. ಫ್ಯಾಮಿಲಿ ಇರೋದಕ್ಕೆ ಮಾತ್ರ ರೂಮ್ ಕೊಟ್ಟಿದ್ದಾರೆ. ರೂಮ್ ಸಿಕ್ಕಿದೆ, ಚಾಪೆ ಕೂಡ ಇದೆ. ನಾನು ಕೂಡ ಬಟ್ಟೆಗಳನ್ನ ತೊಗೊಂಬಂದಿದ್ದೆ. ಅದೇನೆ ಹಾಗೆ ಬರಬೇಕಾದ್ರೆ ಹಾಲನ್ನ ಚೆನ್ನಾಗಿ ಕಾಸ್ಕೊಂಡು ಫ್ಲಾಸ್ಕಿಗೆ ಹಾಕ್ಕೊಂಡು ಬಂದಿದ್ದೆ. ಇನ್ನೂ ಬಿಸಿ ಇದೆ. ಕಾಫಿ ಕುಡಿತಾ ಇದ್ದಾರೆ. ಇನ್ನು ಇವಾಗ ಬಂದ್ವು. ಎಷ್ಟು ಟೈಮು? 8:30ಗೆ ಬಂದಿದ್ದೀವಿ. ತಗೋ, ಹಾಕೋ ಹಾಲು ಇದರಲ್ಲಿ. ಕಾಫಿ ಕುಡಿತಾ ಇದ್ದಾರೆ. ಇನ್ನೂ ಇಲ್ಲಿಂದ ಕುಡಿದು ಕೂತಿದ್ವಿ. ಫ್ರೆಂಡ್ಸ್, ನಿಮ್ಮ ವೀಡಿಯೋನೆಲ್ಲ ನೋಡೋಕ್ಕಾಗ್ತಾ ಇಲ್ಲ. ನೋಡೋದಕ್ಕೆ ಇಲ್ಲಿ ಸರಿಯಾಗಿ ನೆಟ್ಟು ಸಿಗಲ್ಲ. ಒಂದೊಂದ್ಸಲ ಓಡಾಟ ವೀಡಿಯೋಗಳನ್ನ ನೋಡೋಕ್ಕಾಗ್ತಾ ಇಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆಯೇ ನನ್ನ ವೀಡಿಯೋಗಳನ್ನ ನೋಡಿ. ಧರ್ಮಸ್ಥಳಕ್ಕೆ ಬಂದಿದ್ವಲ್ಲ, ಹಾಗೆಯೇ ನೋಡಿಕೊಂಡು ಊಟ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವು. ಊಟ ಆಯಿತು. ಊಟ ಮುಗಿಸ್ಕೊಂಡು ಬಂದು ರೂಮ್ ಹತ್ರ ಹೋಗ್ತಾಯಿದ್ವು. ಹಾಗೆಯೇ ಇಲ್ಲಿ ಏರೋಪ್ಲೇನ್ ಇದೆ. ಮಕ್ಕಳು ಬಂದವರೆ ನೋಡೋದಕ್ಕೆ. ನೋಡೋದಕ್ಕಾಗೋದಿಲ್ಲ ಅಂತ ನೋಡ್ಕೊಂಡು ಬಂದ್ವು. ಫೋನಲ್ಲಿ ಚಾರ್ಜ್ ಕೂಡ ಇರಲಿಲ್ಲ, ಹಾಗಾಗಿ ಸರಿಯಾಗಿ ವಿಡಿಯೋ ಮಾಡ್ಕೊಳೋದಕ್ಕಾಗಲಿಲ್ಲ.